ಕಳೆದ ಜಾನ್ವರಿ 16ನೇ ತಾರೀಕು ನನ್ನ ಜೀವಿತದಲ್ಲಿ ನಾನು ಅನ್ಎಕ್ಸ್ಪೆಕ್ಟ್, ನಾನು ನೆನೆಸದೇ ಇರುವ ಒಂದು ಕಾರ್ಯ ನಡೆಯಿತು. ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಆ ಥರ ಒಂದು ನಡೆಯುತ್ತಂತ. ನನ್ನ ಕಂಪನಿಯಲ್ಲಿ ನನ್ನ ಕರೆದುಬಿಟ್ಟು ಹೇಳಿದ್ರು, ನಿಮ್ಮ ಕೆಲಸ ಹೋಯ್ತು ಅಂತ. ಏನು ಹೇಳಿದ್ರು? ನಿಮ್ಮ ಕೆಲಸ ಹೋಯ್ತು ಅಂತ ಹೇಳಿದ್ರು. ನಾನು ಮನನೊಂದು ಅವತ್ತು ಸಾಯಂಕಾಲ ಹೊಸಕೋಟೆಯಲ್ಲಿ ಒಂದು 13ನೇ ತಾರೀಕು, ಜಾನ್ವರಿ 13ನೇ ತಾರೀಕು, ಅವತ್ತು ಹೊಸಕೋಟೆ ಸಾಯಂಕಾಲ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ಅವ್ರು ಹೇಳಿದ್ರು, ನಿಮ್ಮ ಕೆಲಸ ಹೋಯ್ತು ಅಂತ. ಸಾಯಂಕಾಲ ಮೀಟಿಂಗ್ ಇದೆ. 14 ವರ್ಷದಿಂದ ಕೆಲಸ ಮಾಡಿದ್ದೀನಪ್ಪ, ಒಂದೇ ದಿನಲ್ಲಿ ಹಿಂಗೆ ಎಸ್ದು ಬಿಟ್ರಲ್ಲ ಅಂತ. ಏನು 14 ವರ್ಷ ಕೆಲಸ ಮಾಡಿದೆ, ಒಂದೇ ದಿನ ಹಿಂಗೆ ಎಸೆದು ಬಿಟ್ರ ಹೇಗೆ ನೋವಾಗುತ್ತೆ, ಎಷ್ಟು ಆಳಕ್ಕೆ ಗಾಯ ಆಗುತ್ತೆ. ಗಾಡಿಯಲ್ಲಿ ಅಳುತ್ತಾನೆ ಬಂದೆ. ಸಾಯಂಕಾಲ ಮೀಟಿಂಗ್ ಅಪ್ಪ, ಹೆಂಗೆ ಆರಾಧನೆ ಮಾಡಲಿ, ಹೇಗೆ ಆರಾಧನೆ ಮಾಡಲಿ. ನಾನು ಬಂದೆ, ಸ್ಟೇಜ್ ಮೇಲೆ ಹತ್ತು ನಿಂತು ಹೇಳಿದೆ, ನನ್ನ ದೇವರು ಎಲ್ ಫೆರಾಸಮಾದ ದೇವರು, ಆತನು ಬಿಡುಗಡೆಯನ್ನು ಕೊಡುವಂಥ ದೇವರು. ನನ್ನ ಜೀವಿತದಲ್ಲಿ ಯಾವ್ದು ಆ ಥರ ಒಂದು ಘಟನೆ ನಡೀತಂತ ಯಾರು ಗೊತ್ತೂ ಇಲ್ಲ, ಗೊತ್ತಿಲ್ಲದಿರೋ ಥರನೇ ಆರಾಧನೆಯನ್ನು ಮಾಡಿದೆ. ಆಮೆನ್, ಹಲ್ಲೆಲೂಯಾ. 2 ತಿಂಗಳು ಟೈಮ್ ಕೊಟ್ಟರು, 2 ತಿಂಗಳಲ್ಲಿ ಏನಾದರೂ ನೋಡ್ಕೊಳ್ಳಿ ಅಂತ. ಆಮೆನ್, ಏನಂದ್ರು? 2 ತಿಂಗಳಲ್ಲಿ ಏನಾದರೂ ನೋಡ್ಕೊಳ್ಳಿ ಅಂತ. ಇದು ತುಂಬ ಜನಕ್ಕೆ ನಾನು ಇದು ಆಶೀರ್ವಾದ, ನಾನು ಯಾರಿಗೂ ಹೇಳಲಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಅದು ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾಕಂದರೆ ಏನಾದರೂ ಮಾಡಿ ನಿನ್ನ ಕಥೆಯನ್ನು ಬದಲಾಯಿಸಲಿಕ್ಕೆ ಶಕ್ತನಾದ ದೇವರನ್ನ ಆರಾಧನೆ ಮಾಡ್ತಾ ಇರೋದ್ರಿಂದ. ಆಮೆನ್, ಹಲ್ಲೆಲೂಯಾ. 2 ತಿಂಗಳು ಆಗೋಯ್ತು. ಮೇ 16ನೇ ತಾರೀಕು ಬಂತು. ಎಲ್ಲ ಆಫೀಸ್ಗೆ ತೊಗೊಂಡೋಗಿ ಎಲ್ಲ ಕೈಯಲ್ಲಿ ಕೊಟ್ಬಿಟ್ಟು 14 ವರ್ಷಕ್ಕೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೊರಡೆ ಕಾಲಿಟ್ಟು ಬಂದೆ. ನಾನು ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಒಂದು ವಿಷಯ ಹೇಳಿದ್ರು. ನಾನು ಕೇಳಿದೆ, ಯಾಕೆ ಅಂತ ಕೇಳಿದೆ. ದೇವರು ಹೇಳಿದ್ರು, ಎಬಿ, ನಿನ್ನ ಜೀವಿತದಲ್ಲಿ ಏನು ಅರ್ಹತೆ ಇತ್ತು ಅಂತ ನೀನು ಆಫೀಸ್ಗೆ ಸೇರಿಕೊಂಡೆ, ಏನು ಯೋಗ್ಯತೆ ಇತ್ತು ಅಂತ ನೀನು ಆಫೀಸಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದೆಯಾ? ನೀನು ಓದಿರೋದು 8ನೇ ಕ್ಲಾಸ್, ಅರ್ಹತೆ ಇದೆಯಾ? ಇಡೀ ಲೋಕಲ್ನೇ ಕರ್ಕೊಂಡ್ಬಂದು ಒಂದು HR ಕರ್ಕೊಂಡ್ಬಂದು ಕೆಲಸ ಕೊಡ್ರೆ ಇದೆ, ಕೊಡ್ತಾರ? ಕೊಡಲ್ಲ. ಈ ಕಳೆದ 20 ವರ್ಷ ನಾನಿನ್ನ ನಡೆಸಿ, ನೀನು ಆಗದಿರುವ ಸ್ಥಳಗಳಲ್ಲಿ ಹತ್ತಿಸಿ, ಯೋಚನೆ ಮಾಡಕ್ಕಾಗದಿರುವ ಸ್ಥಳಗಳಲ್ಲಿ ನಾನು ನಿನ್ನನ್ನು ನಿಲ್ಲಿಸಿ, 20 ವರ್ಷಗಳ ಕಾಲ ನಾನು ನಿನ್ನ ನಡೆಸಿ ಕೊಂಡು ಬಂದಿರೋ ಒಂದು ಅಧ್ಯಾಯ ನನ್ನ ಒಳಗೆ ಇದ್ರೆ, ಮುಂದಿರುವ ಅಧ್ಯಾಯನು ನನ್ನ ಕೈಯಲ್ಲೇ ಇದೆ ಅಂತ. 20 ವರ್ಷದ ಅಧ್ಯಾಯ ನನ್ನ ಕೈಯಲ್ಲಿದ್ರೆ, ಮುಂದಿನ ಅಧ್ಯಾಯ ಯಾರ ಕೈಯಲ್ಲಿದೆ? ಆತನ ಕೈಯಲ್ಲೇ ಇದೆ. ನಾನು ಅನ್ಕೊಂಡೆ ಎಲ್ಲ ಮುಗೀತು, ಮುಂದೆ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇಲ್ಲ ಅಂತ. ಎಲ್ಲ ಆಮೇಲೆ ದೇವ್ರು ಹೇಳಿದ್ನು, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಹಲ್ಲೆಲೂಯಾ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆಡೋದು, ಒಂದು ಮೂಲೆಯಲ್ಲಿ ಕೂತ್ಕೊಂಡು ದೇವ್ರೆ ಯಾಕೆ ನೀನು ಈ ತರ ಮಾಡಿದೆ ಅಂತ ಕೋಪಗೊಳ್ಳೋದು, ದೇವ್ರೆ ಯಾಕೆ 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 ಅಂತ ಕೇಳಕ್ಕಿಂತ ಇಲ್ಲಿ ನಿಂತು ಹೇಳಿದೆ, ಯೆಹೋವನೇ ನೀನು ಒಳ್ಳೆಯವನು, ಯೆಹೋವನೇ ನೀನು ಒಳ್ಳೆಯವನು, ನೀನು ಸರ್ವಶಕ್ತನು, ನಿನ್ನಿಂದ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? 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 ಇಲ್ಲ. ಹಲ್ಲೆಲೂಯಾ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಒಂದೇ ಒಂದು ಪದನ ಹಿಡ್ಕೊಂಡು ನಿಂತಿದೆ. ಮಾರ್ಚ್ 16ನೇ ತಾರೀಕು ತಗೊಂಡೋಗಿ ಎಲ್ಲ ಕೈಯಲ್ಲಿ ಕೊಟ್ಟೆ. ನೆಕ್ಸ್ಟ್ ದಿನ ತಿರ್ಗಾ ಫೋನ್ ಮಾಡ್ತಾ ಇದ್ದಾರೆ, ಒಂದು ಪ್ರಾಜೆಕ್ಟ್ ಬಂದಿದೆ ಇಂಡಿಯಾದಲ್ಲಿ, ನೀವು ಒಬ್ಬರೇ ಮಾಡೋಕ್ಕಾಗೋದು, ಮತ್ತೆ ಬನ್ನಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೆಲಸ ಇಲ್ಲದೆ ಇದ್ದಿದ್ದು ಬೇರೆ 6 ಗಂಟೆಗಳು. ಎಷ್ಟು? ದೇವ್ರ 6 ಅವರ್ ಅಷ್ಟು ತಗೋ ಅಂತ. ಏನಾದರೂ ನೀನೇ ಮಾಡು, ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಇದೇ. ಇದು ನಾನು ಕೆಲಸ ಹೋದಾಗ ಬಂದು ನಾನು ನಿಮ್ಮ ಹತ್ರ ಇದ್ರೆ, ಸಹೋದರ ಸಹೋದರಿಯರೇ ನಾನು ಕೆಲಸ ಹೋಯ್ತು ಅಂತಾರೆ, ನೀವು ಅಲ್ಲಿದ್ದ, ಅಯ್ಯೋ ಪಾಪ, ಅಯ್ಯೋ ಹಿಂಗಾಗಬಾರ್ದಾಗಿತ್ತು, ಛೇ 14 ವರ್ಷ ಇಷ್ಟೇನಾ, ಅಯ್ಯೋ. ನೀವು ಅಯ್ಯೋ ಅಯ್ಯೋ ಅಂತ ಹೇಳಕ್ಕಲ್ಲ ನಾನು ಇದನ್ನು ಹೇಳಿದ್ದು. ಯೆಹೋವನು ಒಳ್ಳೆಯವನು. ಇವತ್ತು ನಾನು ಹೇಳ್ತಾ ಇರೋದು ಸಾಕ್ಷಿ. ನನಗೆ ಅಯ್ಯೋ ಅಲ್ಲ ಬೇಕಾಗಿರೋದು, ನಿಮ್ಮ ಸ್ತುತಿ. ನಿಮ್ಮ ಜೀವಿತದಲ್ಲಿ ಯಾವ ಅವಸ್ಥೆ ಆಗಿದ್ರೆ ಸರಿ, ಒಂದೇ ಒಂದು ತಿರುವು, ಒಂದೇ ಒಂದು ಚಾನಲಿ, ಏನಾದರೂ ನೀನು
ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳೆ.